ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಜೈಲಲ್ಲಿರೋ ಭವ್ಯಗೌಡ ಹತ್ರ ಹೋಗಿ ರಜತ್ ಮಾತಾಡ್ತಾ ಇದ್ರು. ಭವ್ಯ ನೀನ್ ಮಾಡಿದ ತಪ್ಪು ಅಂತ ಹೇಳಕ್ ಹೋಗಿದ್ರಾ, ಇಲ್ಲ ಅಂದ್ರೆ ಇವ್ರು ಉಸ್ತುವಾರಿಲಿ ಬೇಕು ಅಂತ ತಪ್ಪು ನಡೆದಿಲ್ಲ ಅನ್ನೋದನ್ನ ಜನಗಳಿಗೆ ತಿಳ್ಸಕ್ ಹೇಳ್ತಾ ಇದ್ರು ಅನ್ನೋದು ನನಗೆ ಡೌಟ್ ಬರ್ತಾ ಇತ್ತು. ಯಾಕಂದ್ರೆ ರಜತ್ ಇದೆಲ್ಲ ಮಾತಾಡ್ತಿರ್ಬೇಕಿದ್ರೆ ಭವ್ಯನೂ ಸ್ವಲ್ಪ ಕನ್ಫ್ಯೂಸ್ ಆಗಿದ್ರು. ನನಗೆ ಬುದ್ಧಿ ಹೇಳ್ತಾ ಇದಾರಾ, ಇಲ್ಲ ಅಂದ್ರೆ ಇವ್ರ ತಪ್ಪು ಏನೂ ಇಲ್ಲ ಅಂತ ನನ್ನ ನೆಪವಾಗಿ ಇಟ್ಕೊಂಡು ಕ್ಯಾಮ್ರಾಗೆ ಹೇಳ್ತಾ ಇದಾರಾ ಅಂತ. ಇನ್ನು ಸುದೀಪ್ ಅವ್ರ ಎಂಟ್ರಿ ಆದ್ಮೇಲೆ ಸ್ವಲ್ಪ ಕಾಮಿಡಿ ಎಲಿಮೆಂಟ್ ಇತ್ತು. ಚೈತ್ರಕ್ಕ ಬೆಳ್ ತಿರುಗಿಸ್ಕೊಂಡು ಮಂತ್ರ ಹೇಳ್ತಾರೆ ಅಂತ ಸ್ವಲ್ಪ ಹೊತ್ತು ಕಾಮಿಡಿ ಮಾಡಿದ್ರು. ಅದು ಬಿಟ್ಟು ಕರೆಂಟ್ ಶಾಕ್ ಕೊಡೋ ಆಟ ಚೆನ್ನಾಗಿತ್ತು. ಈ ಆಟದಲ್ಲಿ ಕಂಟೆಸ್ಟೆಂಟ್ಸ್ ನಾಲೆಡ್ಜ್ ಟೆಸ್ಟ್ ಮಾಡ್ತಾ ಇದ್ರು. ಸ್ವಲ್ಪ ಮಟ್ಟಿಗೆ ಎಂಟರ್ಟೈನಿಂಗ್ ಆಗಿತ್ತು. ಇದು ಬಿಟ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾವ ಎಂಟರ್ಟೈನ್ಮೆಂಟು ಇರಲಿಲ್ಲ. ಭವ್ಯಗೌಡ ಹನುಮಂತು ಹೊಡೆದಿರೋ ತಪ್ಪಿಗೆ ಮಿಗ್ದವರಲ್ಲೇ ಯಾಕೆ ಸಾರಿ ಕೇಳಬೇಕು? ಭವ್ಯಗೌಡ ಮಾಡಿರೋದು ಅಷ್ಟೊಂದು ತಪ್ಪು ಅಂತ ತ್ರಿವಿಕ್ರಮ್ ಗೊತ್ತಾಯ್ತಲ್ವಾ, ಭವ್ಯಗೌಡ ಕೈಲೇ ಹೇಳಿಸ್ಬೇಕಿತ್ತು. ಭವ್ಯಗೌಡ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಅವ್ರ ಜೊತೆ ಸೇರಿ ತ್ರಿವಿಕ್ರಮು ಹೇಳಿ ಬಿಡಿ. ನಮ್ಮೆಲ್ಲರ ಕಡೆಯಿಂದ ಅಂತ ಹೇಳ್ಬಿಟ್ಟು ಮಿಗ್ದವ್ರನ್ನೆಲ್ಲ ಸೇರಿಸಿ ಹೇಳೋದಕ್ಕೆ ಅವರೆಲ್ಲ ಹೊಡೆದಿದಾರ. ಅವರೆಲ್ಲ ತಪ್ಪು ಮಾಡಿರೋ ತರ ಕಾಣುತ್ತಾರೆ. ಆತರ ಅವ್ರನ್ನ ಕೇಳ್ದಂಗೆ ಎಲ್ಲರ ಪರವಾಗಿ ಅಂತ ಇವರೇ ಡಿಸೈಡ್ ಮಾಡಿ ಹೇಳ್ಸೋದು ಸರಿ ಇಲ್ಲ. ಇನ್ನು ಮುಖಕ್ಕೆ ರೆಡ್ ಪೌಡರ್ ಹೊಡೆಯೋ ಟಾಸ್ಕ್ ಬಗ್ಗೆ ಎಷ್ಟು ಕಮ್ಮಿ ಮಾತಾಡಿದ್ರೆ ಅಷ್ಟು ಒಳ್ಳೇದು. ಏನು ಇರ್ಲಿಲ್ಲ ಅದರಲ್ಲಿ. ಇನ್ನು ಚೈತ್ರಕ್ಕನ ಎಲಿಮಿನೇಷನ್ ಆದ್ಮೇಲೆ ಸುದೀಪ್ ಅವ್ರ ಹತ್ರ ಹೋಗಿ ಮಾತಾಡಿದಕ್ಕಿಂತ ಎಲಿಮಿನೇಟ್ ಆಗಿದ್ದೀನಿ ಅಂತ ಗೊತ್ತಾದ್ಮೇಲೆ ಬಿಗ್ ಬಾಸ್ ಮನೇಲಿ ಮಾತಾಡಿದ್ದು ತುಂಬಾ ಎಮೋಷನಲ್ ಆಗಿ ಅನ್ನಿಸ್ತು. ಅವ್ರ ಮನ್ಸಲ್ಲಿರೋದನ್ನ ಚೈತ್ರಕ್ಕ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ರು. ಇನ್ನು ಸುದೀಪ್ ಅವರು ಗೌತಮಿ ಮಂಜು ತ್ರಿವಿಕ್ರಮ್ ಭವ್ಯ ಫ್ರೆಂಡ್ಶಿಪ್ ಬಗ್ಗೆ ಅಷ್ಟೊಂದು ಲೆಕ್ಚರ್ ಕೊಟ್ರು. ಫ್ರೆಂಡ್ಶಿಪ್ ಮಾಡೋದು ತಪ್ಪು, ಫ್ರೆಂಡ್ಸ್ ಆಗಿದ್ಕೊಂಡು ಯುದ್ಧ ಹೆಂಗ್ ಮಾಡ್ತೀರಾ, ಈ ಮನೇಲಿ ಫ್ರೆಂಡ್ಶಿಪ್ ಮಾಡಿದ್ರೆ ನಿಮ್ಗೆ ಅದು ಮೈನಸ್ ಆಗುತ್ತೆ, ಫ್ರೆಂಡ್ಶಿಪ್ ಮಾಡಿದಾಗ ಯುದ್ಧ ಮಾಡಕ್ ಆಗಲ್ಲ, ಅದು ಇದು ಅಂತ ಹೇಳಿ ತುಂಬಾ ಹೇಳಿದ್ರು. ಅಷ್ಟೊಂದು ಲೆಕ್ಚರ್ ಕೊಡೋ ಬದಲು ಗ್ರೂಪ್ ಟಾಸ್ಕ್ ಆಡ್ಬೇಕಿದ್ರೆ ಫ್ರೆಂಡ್ಸ್ ನ ಆಪೋಸಿಟ್ ಗ್ರೂಪ್ ಅಲ್ಲಿ ಹಾಕಿ ಟಾಸ್ಕ್ ಆಡಿಸಿದ್ರೆ ಮುಗಿದೋಗ್ತಿತ್ತು. ಅದರಲ್ಲೂ ಡೈರೆಕ್ಟ್ ನಾಮಿನೇಷನ್ ಆಗೋ ಟಾಸ್ಕ್ ಗಳಲ್ಲಿ ಈ ಫ್ರೆಂಡ್ಸ್ ನ ಆಪೋಸಿಟ್ ಗ್ರೂಪ್ ಅಲ್ಲಿ ಆಡಿಸ್ಬಿಟ್ಟಿದ್ರೆ ಇನ್ನೂ ಸಗದಾಗಿರ್ತಾ ಇತ್ತು. ಇಷ್ಟು ದಿವಸ ಫ್ರೆಂಡ್ಸ್ ನ ಒಂದೇ ಗ್ರೂಪ್ ಅಲ್ಲಿ ಆಡೋ ತರ ಟಾಸ್ಕ್ ಗಳು ಡಿಸೈನ್ ಮಾಡಿ ಅವ್ರ ಫ್ರೆಂಡ್ಶಿಪ್ ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಈಗ ಕೊನೆಯಲ್ಲಿ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಬೈಯೋದು ಕಾಮಿಡಿ ತರ ಇದೆ. ಸೊ ನಾನು ಹೇಳಿರೋದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಏನು ಅಂತ ಕಮೆಂಟ್ ಅಲ್ಲಿ ಬರ್ತಿ ತಿಳಿಸಿ. ಈ ರಿವ್ಯೂ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಇದೆ, ಸಪೋರ್ಟ್ ಮಾಡ್ಬೇಕು ಅಂದ್ರೆ ಒಂದ್ಸಲ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.